ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಬಂದು ನನಗೆ ಒಬ್ಬರು ನನ್ನ ವ್ಯೂವರ್ಸು ನನಗೆ ಕೇಳಿದ್ದು, ನಿಮ್ಮ ಹೇರ್ಸ್ಗೆ ಏನು ಯೂಸ್ ಮಾಡ್ತೀರಿ, ಏನು ಆಯಿಲ್ ಯೂಸ್ ಮಾಡ್ತೀರಿ, ನಿಮ್ಮ ಮಗಳದು ನಿಮ್ಮದು ಹೇರ್ಸ್ ಇಬ್ರದ್ದು ಚಂದವ ಅಂತಂದು ನನಗೆ ಕಮೆಂಟ್ ಮಾಡ್ಯಾರ. ಥ್ಯಾಂಕ್ ಯು ಸಿಸ್ಟರ್ ನಿಮ್ಗೆ. ಇನ್ನು ನನ್ನ ಹೇರ್ ಸಲುವಾಗಿ ನಾನು ಏನು ಯೂಸ್ ಮಾಡ್ತೀನಿ, ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತ ನನಗೆ ಈಗ ವಿಡಿಯೋದಾಗ ಹೇಳ್ತೀನಿ ಬರ್ರಿ. ನಾನು ಈಗ 1 ಮಂತ್ ಹಿಡಿದು ಬೇರೆ ಆಯಿಲ್ ಸ್ಟಾರ್ಟ್ ಮಾಡೀನಿ. 1 ಮಂತ್ಕಿಂತ ಮುಂಚೆ ಅಂದ್ರೆ ಮದುವೆ ಆಗೋಕ್ಕಿಂತ ಮುಂಚೆ ನಾನು ಪ್ಯಾರಾಶೂಟ್ ಆಯಿಲ್ ಇದಲ್ಲ, ಕೋಕೋನಟ್ ಆಯಿಲು ಅದು ಯೂಸ್ ಮಾಡ್ತಿದ್ದೆ. ಇನ್ನು ಮದುವೆ ಆಗಿದ್ಮೇಲೆ ಪ್ಯಾರಾಶೂಟ್ ಆಯುರ್ವೇದಿಕ್ ಯೂಸ್ ಮಾಡ್ತಿದ್ದೆ. ಇನ್ನು ಶಾಂಪೂ ಭೀ ಆಯುರ್ವೇದಿಕ್ಕೆ ಯೂಸ್ ಮಾಡ್ತಿದ್ದೆ. ಬಟ್ ಈಗ 1 ಮಂತ್ ಆಯಿತು. ಯಾಕಂದ್ರೆ ನನ್ನ ಹೇರ್ಸ್ ಇಲ್ಲಿ ಡಬಲ್ ನೀರು ಯೂಸ್ ಮಾಡೋದ್ರಿಂದ, ಅಂದ್ರೆ ಬೋರ್ ವಾಟರು ಮತ್ತು ಟ್ಯಾಬ್ ವಾಟರ್ ಎರಡು, ಅಂದ್ರೆ ಮಾಂಜ್ರ ವಾಟರ್ ಬರ್ತಾವ ಇಲ್ಲಿ, ಅವೆರಡು ಯೂಸ್ ಮಾಡೋದ್ರಿಂದ ಹೇರ್ಸ್ ಫುಲ್ಲು ಹೇರ್ ಫಾಲ್ ಆಲತ್ತಿವು. ಅದ್ರ ಸಲುವಾಗಿ ನಾನು ಫುಲ್ ಲಾಂಗ್ ಇದ್ವು ನನ್ನ ಹೇರ್ಸು. ನಾನು ಕಟ್ ಮಾಡ್ಸೀನಿ, ಮಿನಿಮಮ್ ಇಷ್ಟು ಕಟ್ ಮಾಡ್ಸೀನಿ ನಾನು. ಅಂದ್ರೆ ಇಲ್ಲಿಗೆ ಶೋಲ್ಡರ್ ತನನೇ ಕಟ್ ಮಾಡಿಸಿದ ಯು ಶೇಪ್ನಾಗ ಪಾರ್ಲರ್ದಾಗ. ಬಟ್ ಈ 1 ಮಂತ್ನಾಗ ನನ್ನ ಹೇರ್ಸು ಇಷ್ಟು ಬೆಳೆದವ ಮತ್ತು ಇಲ್ಲೆಲ್ಲ ಫುಲ್ಲು ಸಣ್ಣ ಸಣ್ಣ ಹೇರ್ಸ್ ಬಂದವ. ಆಲ್ರೆಡಿ ಈಗ ನೋಡ್ಬೋದು ಇಷ್ಟೆಲ್ಲ ಹೇರ್ಸ್ ಬಂದವ. ಇನ್ನು ಜಾನುನ್ ಹೇರ್ ಭೀ ನೋಡ್ಲತ್ತಿರಲ್ವ, ತೋರಿಸ್ತೀನಿ ನಿಂದ್ರಿ. ಯಾಕಿಂದ ಹೇರ್ಸ್ ಭೀ ಫುಲ್ ಬೆಳೆದವ. 1 ಮಂತ್ ಹಿಡಿದು ನಾನು ಈ ಆಯಿಲ್ ಯೂಸ್ ಮಾಡತ್ತೀನಿ. ಆಲ್ರೆಡಿ ನಾನು ಯೂಸ್ ಮಾಡಿ 1 ಮಂತ್ ಯೂಸ್ ಮಾಡಿನಲ್ವ, ಮತ್ತು ಈಗ 1 ಮಂತ್ ಸಲುವಾಗಿ ಯೂಸ್ ಮಾಡ್ಕೊಂಡಿದ್ದ ಆಯಿಲ್, ಅದ್ರ ಸಲುವಾಗಿ ಈಗ ಮತ್ತೆ ಮಾಡ್ಲತ್ತೀನಿ. ಇನ್ನು ಜಾನಂದು ಕೂದಲು ನೋಡ್ಬೋದು ನೀವು. ಸ್ಟಾರ್ಟಿಂಗ್ದಾಗ ಆಕಿನ ಜುಟ್ಟ ಹಾಕ್ಲಕ್ಕೆ ಬರ್ತಿರ್ಲಿಲ್ಲ. ಒಂದು ತಿಂಗಳು ಅಷ್ಟೇ ಆಯಿತು. ನಾನು ಆ್ಯಕ್ಚುಲಿ 1 ತಿಂಗಳ ಒಳಗೆ ಎಷ್ಟು ಗನ ಬೆಳೆದವ ನೋಡ್ರಿ. ಈಗ ಎಷ್ಟು ಚಂದ ಜುಟ್ಟ ಹಾಕ್ಲಕ್ಕೆ ಹೊಂಟವ. ಇನ್ನು ಅಮ್ಮನ ಕೂದಲು ಭೀ ಚಂದ ಬೆಳಿಲತ್ತವ. ಆಕಿಗೆ ಭೀ ಆಲ್ಮೋಸ್ಟ್ 2 ಜುಟ್ಟ ಚಂದ ಬರ್ತವ. ಇನ್ನು ಜಾನುನ್ಕನ್ನ ಅಮ್ಮನ ಕೂದಲು ಚಂದವ. ಯಾಕಂದ್ರೆ ಆಕಿಗೆ ಅವ್ರ ಪಪ್ಪಂದು ಹೇರ್ ಬಂದವ, ಅಂದ್ರೆ ಬೈ ಬರ್ತ್ ಚಂದ ಬಂದವ ಆಕಿಗೆ. ಈಕಿಂದು ಸ್ವಲ್ಪ ಸಿಲ್ಕಿ ಅವ ಮತ್ತು ಹಾಗೆ ರೆಡ್ ಅವ ಈಕಿಗೆ. ಅಮ್ಮಗೂ ನಾನು ಆಲ್ರೆಡಿ 8-9 ಸಾರ್ತಿ ಗುಂಡು ಮಾಡಿಸಿದ್ದೇವೆ. ಈಗ ಸ್ಕೂಲ್ ಹಾಕಿದ ಹಿಡ್ದು ಮಾಡಿಸಿಲ್ಲ. ಮಕ್ಕಳಿಗೆ ಎಷ್ಟು ಗುಂಡು ಮಾಡಿಸ್ರೆ ಅಷ್ಟು ಚಂದ ಹೇರ್ಸ್ ಬರ್ತಾವ, ಅದ್ರ ಸಲುವಾಗಿ. ಇನ್ನು ನನ್ನ ಹೇರ್ ಭೀ ಈಗ ಆಲ್ಮೋಸ್ಟ್ 1 ತಿಂಗಳು ಹಿಡ್ದು ಇಷ್ಟು ಬೆಳೆದವ. ನಾನು ಇನ್ನು ಸ್ವಲ್ಪ ಉದ್ದಕ್ಕಾಗ್ಯವಲ್ವ, ಇಲ್ಲಿ ಮುಂದೆ ಶಾರ್ಪ್ ಆಗ್ಯಾವ ಮತ್ತು ಸ್ವಲ್ಪ 1-2 ಆಗ್ಯಾವ ಅಂತಂದು ಅವು ಹೇರ್ ಕಟ್ ಮಾಡಿಸ್ಬೇಕು. ಆ್ಯಕ್ಚುಲಿ ನನ್ನ ಹೇರು ನಮ್ಮ ಮನೆಯವರೇ ಕಟ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಕೈಲಿಂತ ನನಗೆ ಚಂದ ಬೆಳಿತಾವ. ಪಾರ್ಲರ್ದಾಗ ಕಟ್ ಮಾಡ್ಕೊಂಡು ಬಂದಿದ್ದು ಹಿಡ್ದು ನಾನು ಮತ್ತೆ ಮಾಡಿಸಿಲ್ಲ. ಅವ್ರ ಕೈಲಿ ಅಷ್ಟೊಂದು ಜಲ್ದಿ ಬೆಳೆದಿಲ್ಲ. ಹಾಗಾಗಿ ಈಗ ನಮ್ಮ ಮನೆಯವರು ಕೈಲಿಂತ ಕಟ್ ಮಾಡಿಸ್ತೀನಿ. ನಾಳೆ ಸಂಡೇ ಅದಲ್ವ, ನಾಳೆ ಮಾಡ್ತೀನಿ ಅಂತಂದಾರ. ಅದ್ರ ಸಲುವಾಗಿ ಸ್ವಲ್ಪ ಅಂದ್ರೆ ಜಲ್ದಿ ಬೆಳಿಬೇಕಂದ್ರೆ ಅವ್ರ ಕೈಲಿ ಕಟ್ ಮಾಡಿಸ್ತೀನಿ. ಸ್ವಲ್ಪ ಇಷ್ಟೇ ಮಾಡಿಸ್ತೀನಿ, ಒಂದು ಸ್ವಲ್ಪ ಮಾಡ್ತಾರೆ ಅವರು. ಇನ್ನು ಅದ್ರ ಸಲುವಾಗಿ ನಾನು ಏನೇನು ಯೂಸ್ ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ಈಗ ಆಲ್ರೆಡಿ ಇಲ್ಲಿ ಶುರು ಮಾಡ್ಯಾಳ ಜಾನು. ಈಗಿನ ಕೂದಲು ಬುಕ್ಕಳು ಬೆಳೆದವ, ಇಲ್ಲೆಲ್ಲ ಕಣ್ಣಿಗೆಲ್ಲ ಹೊಂಟವ. ಕಟಿಂಗ್ ಮಾಡಿಸ್ತೀನಿ ಅಂದ್ರೆ ಏನಂತ ಕೇಳ್ರಿ. ಕಟಿಂಗ್ ಮಾಡ್ಸಮೆ? ಯಾಕ ಕಟಿಂಗ್ ಮಾಡ್ಸಮ್? ಚಂದ ಬೇಬಿ ಕಟಿಂಗ್ ಮಾಡ್ಸಮ್. ವೈ ನೋ ಮಾಡ್ಸಮ್. ಅಮ್ಮು ಹತ್ತಾಗ್ತಾಳೆ ನಿನಗೆ. ನೋಡ್ಲತ್ತಿರಲ್ವಾ, ಆಕಿನ ಕಟಿಂಗ್ ಮಾಡ್ಸಿದ್ರೆ ಅಮ್ಮು ಹತ್ತಾಗ್ತಾಳೆ ಅಂತ ಆಕಿಗೆ. ಚಂದ ಬೆಳೆದವ. ನಾನು ಅಂದ್ರೆ ಇನ್ನೊಂದು ಸ್ವಲ್ಪ ಬೆಳೆಸಿ ಸ್ವಲ್ಪ ಕಟ್ ಮಾಡಿಸ್ಬೇಕು, ಬೇಬಿ ಕಟಿಂಗ್ ಅಂತ ಇಷ್ಟ ಅದ ನನಗೆ. ಅಮ್ಮಗೆ ಭೀ ಮಾಡಿಸ್ಬೇಕಂದ. ಆಕಿಗೆ ಇಲ್ಲಿಗೆ ಬಿಟ್ಟು ಬಂದಿದ್ದ, ಅಂದರೆ ಆ್ಯಕ್ಚುಲಿ ಬೆಳೆಸಿದ ಇಲ್ಲಿಗೆ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಯಾವುದೋ ಶೇಪ್ ಮಾಡಿಸ್ಕೊಂಬಂದಿರು. ಹಾಗಾಗಿ ಈಗಾರ ನಾನೇ ಕರ್ಕೊಂಡೋಗಿ ಮಾಡಿಸ್ಕೊಂಬರ್ತೀನಿ. ಈಗಂತೂ ಕಟ್ ಮಾಡಿಸಲ್ಲ, ಒಂದು ಸ್ವಲ್ಪ ದಿನ ಬೆಳೀಲಿ. ಇನ್ನೊಂದು ಸ್ವಲ್ಪ ಬೆಳೆದಿದ್ಮೇಲೆ ಕಟ್ ಮಾಡಿಸ್ಕೊಂಬರ್ತೀನಿ. ಇನ್ನು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ನಾನು ಯಾವ ಥರ ಪ್ರಿಪ್ರೇಷನ್ ಮಾಡ್ತೀನಿ ಅಂತಂದು. ಫ್ರೆಂಡ್ಸ್, ನಾನು ಇಷ್ಟೆಲ್ಲ ತೊಗೊಂಡಿನಿ, ಏನೇನವಂತ ಎಲ್ಲ ತೋರಿಸ್ತೀನಿ. ನಾನೆಲ್ಲ ಸಪ್ರೇಟ್ ತೆಗೆದಿಟ್ಟಿದ್ದ. ನಮ್ಮ ಜಾನು ನೋಡ್ರಿ ಬಂದು ಈ ಥರ ಕೈ ಆಡಿಸಿ ಎಲ್ಲ ಒಂದೇ ಮಾಡ್ಯಾಕೇಳ. ಇನ್ನು ಇದ್ರ ಸಲುವಾಗಿ ನಾನು ಒಂದು ಉಳ್ಳಾಗಡ್ಡಿ, ಅಂದ್ರೆ ನಾನು 1 ತಿಂಗಳಿಗೆ ಆಗೋಷ್ಟು ಮಾಡ್ಕೋತೀನಿ. ಅದ್ರ ಸಲುವಾಗಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಮೀಡಿಯಮ್ ಸೈಜು. ಇನ್ನು 3 ಇವು ನೆಲ್ಲಿಕಾಯಿ ಆಮ್ಲ ಅಂತಾರಲ್ವ, ಅವು ನೀವೇನಂತೀರ ನಂಗೆ ಗೊತ್ತಿಲ್ಲ, ನಮ್ಮ ಮನೆಯವರು ಹವಳ ಅಂತಾರ. ಇನ್ನು ಮತ್ತು ಬೇರೆ ಭಾಷೆದಾಗೆಲ್ಲ ಆಮ್ಲನೋ ಏನೋ ಅಂತಾರೆ. ನಾನಂತೂ ನೆಲ್ಲಿಕಾಯಿ ಅಂತೀನಿ ಇದಕ್ಕೆ. ಇನ್ನು ಇದು ಬಂದು ಫ್ಲ್ಯಾಕ್ ಶೀಡ್ಸು, ಅಗಸೆ ಬೀಜ ಅಂತಾರಲ್ವ ಅವು. ಇನ್ನು ಮೆಂತ್ಯ, ಇವು 2 ಚಮಚ ತೊಗೊಂಡಿನಿ. ಇವು 3 ತೊಗೊಂಡಿನಿ. ಇನ್ನು 1 ಉಳ್ಳಾಗಡ್ಡಿ, ಇನ್ನು ಒಂದು 2 ಚಮಚ ಫ್ಲ್ಯಾಕ್ ಸೀಡ್ಸು ಅಂದ್ರೆ ಅಗಸೆ ಬೀಜ, ಒಂದು 2 ಚಮಚ ಮೆಂತ್ಯ. ಇನ್ನು ಇವ ಬಂದು
ಚಿಯಾ ಸೀಡ್ಸ್ ಅಂತ ಇವು ಎರಡು ನಮ್ನ ಸಿಗ್ತವೆ, ಬ್ಲ್ಯಾಕ್ ವೈಟ್ ಭೀ ಸಿಗ್ತವೆ. ಇವು ನಾನು ಬ್ಲ್ಯಾಕ್ ಅಂದವ ನಂಬಲ್ಲಿ. ಇವು ಹೆಲ್ತಿಗೆ ಚಂದ, ಹಾಗೆ ಹೇರ್ಸ್ ಭೀ ಚಂದ ಅಂತಂದು ನಾನು ಯೂಸ್ ಮಾಡ್ಲತ್ತೀನಿ. ಹೆಲ್ತಿಗಾದ್ರೆ ಏನು ನೀರಾಗ ಹಾಕ್ಕೊಂಡು ಕುಡಿಬೋದು ಚಂದ, 1 ಗಂಟೆ ಹಂಗೆ ನೆನೆಸ್ಕೊಂಡು. ಸಬ್ಜಾ ಬೀಜ ಭೀ ಅಂತಾರೆ. ಇನ್ನು ಇದ್ರ ಸಲುವಾಗಿ ನಾನು ಕರಿಬೇವು ತೊಗೊಂಡಿನಿ, ಒಂದು 5 ದಂಟ 6 ದಂಟ ಅವ ಕರಿಬೇವು. ಇನ್ನು ಬೇವಿನ ಎಲೆ ತೊಗೊಂಡಿನಿ. ಬೇವಿನ ಎಲೆ ಅಂದ್ರೆ ಸ್ವಲ್ಪ ಹೇನು ಅದು ಇದ್ರೂ ಭೀ ಚಂದ ಇದು ಹೋಯ್ತವ. ಅದ್ರ ಸಲುವಾಗಿ ಒಂದು 2 ಬೇವಿನ ಎಲೆ ತೊಗೊಂಡಿನಿ. ಸ್ವಲ್ಪ ದಪ್ಪೆ ಅವ, ಹುಡುಕಿನಿ ಕರೆ ಸಿಕ್ಕಿಲ್ಲ, ಅದ್ರ ಸಲುವಾಗಿ ಇದು ತೊಗೊಂಡಿನಿ. ಇನ್ನು ಇದು ಎಲ್ಲ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ತೋರಿಸ್ತೀನಿ ಬರ್ರಿ. ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬೊಗಣಿ ಇಟ್ಕೊತೀನಿ. ಇನ್ನು ಇದಕ್ಕೆ ನೀವೆಲ್ಲ ಬೇಕಂದ್ರೆ ಇದನ್ನ ಇಲ್ಲೆಲ್ಲ ತೊಗೊಂಡಿನಲ್ವ, ಇದಕ್ಕೆ ನೀವು ಬೇಕಂದ್ರೆ ಅಲೋವೆರಾ ಭೀ ತೊಗೋಬೋದು. ನಾವು ಸರಳ ಅಂತಾರಲ್ವ ಅದು ಅಲೋವೆರಾ. ನನ್ನ ಹೇರ್ಸ್ಗಾಲಿ ನನಗೆ ಮತ್ತು ಫೇಸ್ಗಾಲಿ ಆಗಿ ಬರಲ್ಲ. ಯಾಕಂದ್ರೆ ಹೇರ್ಸ್ಗೆ ಹಚ್ಕೊಂಡ ಅಂದ್ರೆ ನನಗೆ ಹೇರ್ ಫಾಲ್ ಆಯ್ತವ, ಫೇಸ್ಗೆ ಹಚ್ಕೊಂಡ್ರೆ ಫೇಸ್ಗೆ ಪಿಂಪಲ್ ಆಯ್ತವ. ಅದ್ರ ಸಲುವಾಗಿ ನಾನು ಅಲೋವೆರಾ ತೊಗೊಂಡಿಲ್ಲ. ಕೆಲವೊಬ್ರಿಗೆ ಆಗಿ ಬರ್ತದೆ, ಕೆಲವೊಬ್ರಿಗೆ ಆಗಿ ಬರಲ್ಲ. ಬಟ್ ನನಗೆ ಆಗಿ ಬರಲ್ಲ, ಅದ್ರ ಸಲುವಾಗಿ ನಾನು ಅಲೋವೆರಾ ತೊಗೊಂಡಿಲ್ಲ. ನಿಮಗೆಲ್ಲ ಆಗಿ ಬರ್ತದಂದ್ರೆ ಇದ್ರ ಕೂಡ ಅಲೋವೆರಾ ಭೀ ತೊಗೋಬೋದು. ಇನ್ನು ಇದೆಲ್ಲ ಬೊಗಣಿ ಗರಮ್ ಆಗ್ಯದಲ್ವ, ಇದಕ್ಕೆ ನಾನು ಈಗ ಕೊಬ್ಬರಿ ಎಣ್ಣೆ ಹಾಕೊಳತ್ತೀನಿ. ಆಲ್ರೆಡಿ ಒಂದು ಅರ್ಧ ಡಬ್ಬಿ ಮಾಡಿದ್ದೆ ನಾನು, ಹಾಗಾಗಿ ಇನ್ನೊಂದು ಅರ್ಧ ಉಳ್ದದ ಅಷ್ಟೇ, ಅರ್ಧ ತೊಗೊಂಡಿನಿ. ಇಷ್ಟು ಎಣ್ಣೆಗೆ ನಾ ತೊಗೊಂಡಿದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಆಯ್ತದ. ಅದ್ರ ಸಲುವಾಗಿ ನೀವು ಕ್ವಾಂಟಿಟಿ ನೋಡಿ ತೊಗೋರಿ. ಆ್ಯಕ್ಚುಲಿ ನಾನು ಇದು ಫುಲ್ ಡಬ್ಬಿ ಅದ ಅಂದ್ಕೊಂಡಿನಿ, ಖಲಾಸ್ ಆಗ್ಯದ ಡಬ್ಬ್ಯಾಗ. ಅದ್ರ ಸಲುವಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ತೆಗಿತೀನಿ ನಾನು. ಆಗೋಗ್ಯದೀಗ ನೋಡ್ಬೋದಲ್ವ. ಚಂದ ಎಣ್ಣೆ ಕಾಯಬೇಕು, ಫಸ್ಟು ಕಾಯತನ ಬಿಡಮಿ. ಎಣ್ಣೆ ಕಾಯ್ಲತ್ತದಲ್ವ, ಇದಕ್ಕೆ ನಾನು ಈಗ ಉಳ್ಳಾಗಡ್ಡಿ ಹಾಕ್ತೀನಿ ಫಸ್ಟು. ಯಾಕಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಆಗಬೇಕಲ್ವ, ಹಾಗಾಗಿ. ಇನ್ನು ಹಾಗೆ ಅಲೋವೆರಾ ಎಲ್ಲ ಒಮ್ಮಿಗೆ ಹಾಕೋಬೋದು. ಇನ್ನು ನೀವು ಇದಕ್ಕೆ ಬೇಕಂದ್ರೆ ಅಲೋವೆರಾ ಮತ್ತು ದಾಸವಾಳ ಹೂವು ಇರ್ತದಲ್ವ, ಅದು ಭೀ ಹಾಕೋಬೋದು. ನಾನು ದಾಸವಾಳ ಹೂವು ಹಾಕೋರು ಜಾಸ್ತಿ ಎಣ್ಣೆ ಗುಂಜ್ಕೊತದಂತಂದು ನಾನು ಏನು ಮಾಡೀನಂದ್ರೆ ದಾಸವಾಳ ಹೂವಿಂದು ಪುಡಿ ಅಂದರೆ ಎಲೆದು ತಂದು ದಾಸವಾಳ ತಂದು ಒಣೆ ಹಾಕ್ಕೊಂಡು ಅದ್ರದ್ದು ಪುಡಿ ಮಾಡ್ಕೊಂಡಿನಿ, ಅದು ಹಾಕ್ತೀನಿ. ಇನ್ನು ಇದೆಲ್ಲ ಚಂದ ಬೇಯಬೇಕು. ಇದಕ್ಕೆ ನಾನು ಈಗಲೇ ಒಂದು ಕರಿಬೇವು ಜಾಸ್ತಿ ಆಯ್ತದ, ಅಂದ್ರೆ ನಾವು ಎಷ್ಟು ಹಾಕೋರು ಅಷ್ಟು ಚಂದ ನಮ್ಮದು ಹೇರ್ಸ್ಗೆ. ಈಗ ಇದಕ್ಕೆ ನಾನು ಕರಿಬೇವು ಹಾಕ್ಲತ್ತೀನಿ. ಒಂದು 4 ಎಲೆ ಹಂಗೆ ಹಾಕಿನಿ. ಹಂಗೆ 1 ಎಳೆ ಹಂಗೆ ಬೇವಿನ ಎಲೆ ತಂದು ತೊಳ್ಕೊಂಡು ಇಟ್ಕೊಂಡಿನಿ ನಾನು. ಚಂದ ಇದೆಲ್ಲ ಚಂದ ಎಣ್ಣೆಗೆ ಎಲ್ಲ ಚಂದ ಫ್ರೈ ಆಗಬೇಕು. ಇದ್ರಾಗಿಂದೆಲ್ಲ ಇರೋ ಪ್ರೋಟೀನು ಅವೆಲ್ಲ ಚಂದ ಎಣ್ಣೆಗೆ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಚಂದ ಕುದಿಸ್ಕೋಬೇಕು ಎಣ್ಣೆ. ಇದಕ್ಕೆ ನಾನು ಹಾಗೆ ದಾಸವಾಳ ಹೂವು ಹಾಕೊಳತ್ತೀನಿ. ಪುಡಿ ಮಾಡ್ಕೊಂಡು ನಂದಿನಲ್ವ, ಪುಡಿಕನ್ನ ಮತ್ತು ಪುಡಿ ಇವು ಎಲ್ಲ ಮೆತ್ತಗಾಗ್ಯಾವ, ಮಾಡ್ಕೊಳಕ್ಕಂತೆ ತಂದೀನಿ. ಮೆತ್ತಗಾಗ್ಯಾವ ಯಾಕಂದ್ರೆ ನಿನ್ನೆ ಸ್ವಲ್ಪ ತಣ್ಣಗೆ ಮಳೆ ಅದು ಬಿದ್ದಿತ್ತು, ಅದರ ಸಲುವಾಗಿ. ಇನ್ನು ದಾಸವಾಳ ಹೂವನ್ನೇ ಹಾಕ್ಕೊಂಡಿನಿ. ಅಂದ್ರೆ ಜಾಸ್ತಿ ಫ್ರೆಶ್ ತಂದು ಹಾಕೋಬೋದು. ಬಟ್ ಫ್ರೆಶ್ ಹಾಕೊಂಡ್ರೆ ಏನಪ್ಪ ಅಂದ್ರೆ ಎಣ್ಣೆ ಜಾಸ್ತಿ ದುಂಗ್ತದ, ಹಂಗಾಗಿ ನಾನು ಫ್ರೆಶ್ ಹಾಕ್ಕೊಂಡಿಲ್ಲ. ಸ್ವಲ್ಪ ನಿನ್ನೆ ತಂದಿದ್ದ ಒಣಗಿದ್ದ, ಬಟ್ ರಾತ್ರಿ ಎಲ್ಲ ಸ್ವಲ್ಪ ತಣ್ಣಗಾಗ್ಯಾವಲ್ಲ, ಅದ್ರ ಸಲುವಾಗಿ. ನೀವೆಲ್ಲ ಫುಲ್ಲು ಕಲರ್ ಬರತ್ತನ ನಾವು ಚಂದ ಕುದಿಸ್ಕೋಬೇಕು ಎಣ್ಣೆಗ. ಎಣ್ಣೆ ಘಮಕ್ಕೆ ಅಂತೂ ಸೂಪರ್ ಹೊಂಟದ. ತಲೆಗೆ ಭೀ ಸೂಪರ್. ಅದನ್ನ ನಮ್ಮ ಹೇರ್ಸ್ಗೆ ಹೆಲ್ದಿ ಆಯಿಲ್ ಅನ್ಕೋಬೋದು ಇದು. ನಮ್ಗೆ ಒಬ್ಬರು ಕೇಳಿ ಸಲುವಾಗಿ ಒಬ್ರು ಸಿಸ್ಟರು ಕೇಳ್ಯಾರ ನಮ್ಮದು ವ್ಯೂವರ್ಸು, ಅದ್ರ ಸಲುವಾಗಿ ನಾನು ಮಾಡ್ಲತ್ತೀನಿ. ಅಂದ್ರೆ ಅದ್ರ ಸಲುವಾಗಿ ಅಂತಿಲ್ಲ, ಆಲ್ರೆಡಿ ನಾನು ಸ್ಟಾರ್ಟ್ ಮಾಡೀನಿ. 1 ತಿಂಗಳು ಹಿಡಿದು ನನ್ನ ಹೇರ್ಸ್ ನೋಡ್ಬೋದು ಎಷ್ಟು ಚೆಂದ ಆಗ್ಯಾವ ಅಂತಂದು ಆಲ್ರೆಡಿ ತೋರಿಸಿನಲ್ವ, ಅದ್ರ ಸಲುವಾಗಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗ ಮಾಡ್ಕೊಂಡು 1 ತಿಂಗಳಾನ್ಗಂಟೆ ಭೀ ಇಟ್ಕೋಬೋದು. ನಾನು 1 ತಿಂಗಳಿಗೆ ಆಯ್ತದ ಅಷ್ಟು ಮಾಡ್ಕೊಳತ್ತೀನಿ ಈಗ. ಇನ್ನು ನಾನು ಇದ್ರಾಗೆಲ್ಲ ಇದು ನೆಲ್ಲಿಕಾಯಿ ಅದೆಲ್ಲ ಹಾಕಿನಲ್ವ, ಅದು ನೆಲ್ಲಿಕಾಯಿ ಎಂಬುದು ಫೇಸ್ಗೆ ಭೀ ಚಂದ ಮತ್ತು ಹೇರ್ಸ್ಗೆ ಭೀ ಚಂದ, ಹೆಲ್ತ್ಗೆ ಭೀ ಚಂದ. ಇನ್ನು ನಮ್ಮ ಮನೆಗಂತೂ ಕಂಪಲ್ಸರಿ ಜ್ಯೂಸ್ ಆಲಿ ಮತ್ತು ನಮ್ಮ ಮನೆಯವರು ಜಾನು ಹಾಗೆ ತಿಂದುಬಿಡ್ತಾರೆ. ನನಗೆ ಅಷ್ಟೊಂದು ಹೋಗಲ್ಲ. ಈಗ ಅಮ್ಮು ಭೀ ತಿಲ್ಲತ್ತ ಸ್ಟಾರ್ಟ್ ಮಾಡ್ಯಾಳ. ನಮ್ಮ ಅಮ್ಮಗೆ ಏನಂದ್ರೆ
ನಿನ್ನ ಹೆಲ್ತಿಗೆ ಮತ್ತು ಹೇರ್ಸ್ಗೂ ಚಂದದ ಅಂದ್ರೆ ಎಲ್ಲ ತಿಂತಾಳಾಕಿ. ಹಾಗಾಗಿ ಅಮ್ಮ ಭೀ ತಿಲ್ಲತ್ತಾಳ. ಇನ್ನು ನಾನು ಜ್ಯೂಸ್ ಮಾಡ್ಕೊಂಡು ತಿಂತೀನಿ, ಕುಡಿತೀನಿ. ಯಾಕಂದ್ರೆ ನನಗೆ ಅಷ್ಟು ಅದು ಡೈರೆಕ್ಟ್ ತಿಂಬೋದಕ್ಕನ ಜ್ಯೂಸು ಬೆಟರ್ ಅನ್ನಿಸ್ತದ. ಅದ್ರ ಸಲುವಾಗಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಎಲ್ಲನೂ ಈಗ ಏನೇನು ಹಾಕಿನಲ್ವ ಇಂಗ್ರೀಡಿಯೆಂಟ್ಸು ಇವೆಲ್ಲ ನಮ್ಮ ಹೇರ್ಸ್ಗೂ ಹೈ ಪ್ರೋಟೀನ್ ಕೊಡ್ತಾವ. ಹೇರ್ ಚಂದ ಗ್ರೋತ್ ಆಗ್ಲಕ್ಕ, ಹಾಗೆ ಮತ್ತು ಹೇರ್ ಫಾಲ್ ಆಗ್ಲಕ್ಕ ಭೀ ಕಮ್ಮಿ ಆಯ್ತಾ ಹೇರ್ ಫಾಲ್ ಭೀ. ಅದ್ರ ಸಲುವಾಗಿ ಎಲ್ಲ ಹಾಕಿ ಚಂದ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋಬೇಕು. ಮೂರು 4 ಗಂಟೆ ಹಾಕಿ ನೋಡ್ಬೋದು ಫ್ರೆಂಡ್ಸ್. ಈ ಕಲರ್ ಆಗ್ಯಾಕ ಎಲ್ಲ ಚಂದ ಎಣ್ಣೆ ಕಲರ್ ಬರಬೇಕು. ಇವೆಲ್ಲ ಚಂದ ಗೋಲ್ಡನ್ ಕಲರ್ ಈ ಥರ ಆಗಬೇಕು. ಈ ಥರ ಅದು ಅಂದ್ರೆ ನಮ್ದು ಎಣ್ಣೆ ಪರ್ಫೆಕ್ಟ್ ಆಯ್ತವ. ಈಗ ಗ್ಯಾಸ್ ಅಂದ್ರೆ ನಾನು ಮೀಡಿಯಮ್ ಫ್ಲೇಮ್ ಮೇಲೆ ಮಾಡೀನಿ ಇಷ್ಟೆಲ್ಲ ಆಯಿತು. ಗ್ಯಾಸ್ ಆಫ್ ಮಾಡ್ಕೋತೀನಿ ನಾನು. ಇದು ತಣ್ಣಗಾಲಕ್ಕೆ ಬಿಡಬೇಕು ನಾವು. ತಣ್ಣಗಾಗಿದ್ಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ ಆಮೇಲೆ. ತಣ್ಣಗಾಲಿ ಫಸ್ಟ್ ಒಂದು ಸ್ವಲ್ಪ ತಣ್ಣಗಾಗ್ಯದ, ಅದ್ರ ಸಲುವಾಗಿ ನಾನು ಸೋಸ್ಕೊಳತ್ತೀನಿ. ಅದಕ್ಕೆಲ್ಲ ಸ್ವಲ್ಪ ಆಯಿಲ್ ಅದು ಇರ್ತದ, ಅದೆಲ್ಲ ಚೆಂದ ನೋಡ್ಕೊಂಡು ಸೋಸ್ಕೋಬೇಕು. ಆಲ್ರೆಡಿ ನೋಡ್ರಿ ಇನ್ನೂ ಇಷ್ಟೆಲ್ಲ ಅದಾಗಲು. ಬಟ್ಟೆ ಹಾಕಿ ಮಿತ್ತ ಕರ್ಕೊ ಇವಕ್ಕೂ ಇನ್ನೇ ಅದೇ ಮೀನು ಅದು ಒಳಗೆ ಬರತ್ತೆ. ಇನ್ನೇ ಅದು ಆಯ್ತಾ? ಕಲರು ಈ ಥರ ಆಗ್ಯದ. ಎಣ್ಣೆ ಕಲರು ಈ ಥರ ಆಗಬೇಕು ಕಾಣುತ್ತೆ. ಈ ಥರ ಆಗಬೇಕು ಎಣ್ಣೆ. ಸ್ವಲ್ಪ ತಣ್ಣಗಾಗಿದ್ಮೇಲೆ ಯಾವ ಥರ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ಇನ್ನು ಸ್ವಲ್ಪ ಗರಂ ಅದ, ಅದ್ರ ಸಲುವಾಗಿ. ಇನ್ನು ಎಣ್ಣೆ ಆರಿದ್ಮೇಲೆ ಎಣ್ಣೆ ತೊಗೊಂಡು ಫಸ್ಟ್ ನಾನು ಕೂದಲನ್ನ 2 ಪಾರ್ಟಿಷನ್ ಆಗಿ ಮಾಡ್ಕೊಳ್ತೀನಿ, ಮಧ್ಯದಾಗ ದೊಡ್ಡು. ಇನ್ನು ಫಸ್ಟ್ ಸ್ವಲ್ಪ ಅಂದ್ರೆ ಎಣ್ಣೆ ಕೈಗೆ ಹಚ್ಕೊಂಡು ಸ್ವಲ್ಪ ಆಗಿ ನಾವು ಅಪ್ಲೈ ಮಾಡ್ಕೋಬೇಕು ತಲೆಗೆ. ಇನ್ನು ಕೂದಲಂತೂ ಬಿಡಿಸಿ ಎಣ್ಣೆ ಎಷ್ಟು ಚಂದ ನಾವು ಅಪ್ಲೈ ಮಾಡ್ತೇವಲ್ವ ಅಷ್ಟು ಚಂದ ಬೆಳಿತಾವ. ಇನ್ನು ಯಾವಾಗ ಭೀ ಕಂಪಲ್ಸರಿ ಈಗ ಎಣ್ಣೆ ಹಚ್ಕೊಂಡ್ರಂತೂ ಕೂದಲು ಚೆಂದ ಇರ್ತಾವ. ಇನ್ನು ಎಣ್ಣೆ ಸ್ಮೆಲ್ ಅಂತೂ ಸುವಾಸನೆ ಚೆಂದ, ಮನೆಯೆಲ್ಲ ಗಮ್ಮಲತ್ತಿತ್ತು, ಅಷ್ಟು ಚೆಂದ ಹೊಂಟಿತ್ತು ಗಮ್ಮಕ್ಕಿ. ಇನ್ನು ಅಪ್ಲೈ ಅಂತೂ ಮಾಡ್ಕೊಲೇಬೇಕು. ಇನ್ನು ನಮ್ಗೆ ಕೂದಲಿಕ್ಕನ್ನ ನಾವು ಹೆಡ್ಡಿಗೆ ಮಾಡ್ಕೋಬೇಕು, ಅಷ್ಟು ಚೆಂದ. ಫಸ್ಟ್ ನಾನು ಕೂದಲಿಗೆ ಹಚ್ಕೊಳತ್ತೀನಿ. ಯಾಕಂದ್ರೆ ಕೂದಲಿಗೆ ಕುಂತಿತು ಅಂದ್ರೆ ಫಸ್ಟ್ ಆಮೇಲೆ ತಲೆಗೆ ಕೂಡ್ತದ. ಹಾಗಾಗಿ ನಾನು ಫಸ್ಟ್ ಕೂದಲಿಗೆ ಹಚ್ಕೊಂಡು ಆಮೇಲೆ ಹೆಡ್ಡಿಗೆ ಅಪ್ಲೈ ಮಾಡ್ತೀನಿ. ಇನ್ನು ಇಷ್ಟೆಲ್ಲ ಹಚ್ಕೊಳತ್ತೀನಲ್ವ. ಇನ್ನು ನನ್ನ ಹಿಂಗೆ ಬೇರೆದವರು ಬಂದು ನಮ್ಗೆ ಹಚ್ಚರಿ ಇನ್ನೂ ಚೆಂದ ಅನ್ನಿಸ್ತದ. ನನ್ನ ನನಗೂ ಅಮ್ಮಗೂ ಚೆಂದ ಅಪ್ಲೈ ಬರ್ತದೆ, ನಮಗೆ ಬರಲ್ಲಲ್ವ. ಹಾಗಾಗಿ ಇನ್ನು ನನ್ನ ಕೂದಲು ಈಗಿನ ನನಗೆ ಕಾಲೇಜ್ ಟೈಮಲ್ಲಿ ಇನ್ನು ಸ್ಕೂಲ್ ಟೈಮಲ್ಲಿ ಚೆಂದ ಇರ್ತೀವಿ. ಯಾಕಂದ್ರೆ ಅವಾಗ ನಮ್ಮಮ್ಮ 2 ಮೇರಿ ಹಾಕಿ ಅದಕ್ಕೆ ರಿಬ್ಬಿನ್ ಹಾಕಿಬಿಡ್ತಿರು. ಇನ್ನು ನಮ್ಗೆ ರಿಬ್ಬಿನ್ ಹಾಕೋರು ಎಷ್ಟು ಟೈಟ್ ಹಾಕ್ತಿರಂದ್ರೆ ಇದು ಕುತ್ತಿಗೆ ಅದಲ್ವ ಕೆಳಗೆ ಮಾಡ್ಲಿಕ್ಕೆ ಭೀ ಬರ್ತಿದ್ದಿಲ್ಲ, ಅಷ್ಟು ಟೈಟ್ ಹಾಕಿ ಚೆಂದ ಗಚ್ಚಿ ಅಂದ್ರೆ ಗಚ್ಚಿ ಕಟ್ತಿರು. ಒಂದೊಂದು ಸರ್ತಿ ಕಿಲ್ಲಿಗೆ ಕುತ್ತಿಗೆ ಬಲ್ಲಂತೂ ಗುಳ್ಳಿನೇ ಬರ್ತೀವಿ, ಅಷ್ಟು ಚೆಂದ ಅಂದ್ರೆ ಒಟ್ಟು ಟೈಟಾಗಿ ಹಾಕ್ತಿರು ಕೂದಲು. ಇನ್ನು ಇಲ್ಲಿ ಬಂದ ಮೇಲಂತೂ ಫುಲ್ ಅಂದ್ರೆ ಮಕ್ಕಳಾಗಿದ್ಮೇಲೆ ಹೋಯ್ತಾವ ಅಂತಾರಲ್ವ, ಹೇರ್ ಫಾಲ್ ಆಯ್ತಾವ, ಕಂಪಲ್ಸರಿ ಆಯ್ತಾವ. ನನಗಂತೂ ಫುಲ್ ಹೋಗ್ಯಾವ. ಆಲ್ರೆಡಿ ಅಮ್ಮು ಹುಟ್ಟಿದಾಗ ಇನ್ನೂ ಇದ್ದವು ನಂಗೆ ಕೂದಲು. ಈಗ ಮೊನ್ನಾಗಂತೂ ಅಷ್ಟು ಹೋಗ್ಯಾವ. ಯಾಕಂದರೆ ಇಲ್ಲಿ 2 ವಾಟರ್ ಯೂಸ್ ಮಾಡತ್ತಾರಲ್ವ, ಹಾಗಾಗಿ ಹೋಗ್ಲತ್ತವ. ಇನ್ನು ನಾನು ಎಣ್ಣೆ ಎಲ್ಲ ಹಚ್ಚಿದ್ಮೇಲೆ ಫಸ್ಟ್ ಹಿಕ್ಕೊಂಡಿನಿ. ನೋಡಿರಿ ಕೂದಲು ಇಷ್ಟವ ಅಂತ ನೋಡ್ಬೋದು, ಅಸಲು ಹೋಗಲು. ಈಗ ನಾನು ಆಲ್ರೆಡಿ 1 ಮಂತ್ ಆಯಿತು ಅಪ್ಲೈ ಮಾಡ್ಲತ್ತಿ, ಚಂದ ಅಂತಂತ ಅದ. ಅದ್ರ ಸಲುವಾಗಿ ನಿಮಗೆ ಭೀ ಹೇಳತ್ತೀನಿ. ಇನ್ನು ಸಿಸ್ಟರ್ ಕೇಳ್ಯಾರಲ್ವ, ಅವರು ಆಲ್ಮೋಸ್ಟ್ ಈ ವಿಡಿಯೋ ನೋಡ್ರಂದ್ರೆ ಅವ್ರಿಗೆ ಖುಷಿ ಆಯ್ತದ ಅನ್ಕೋತೀನಿ. ಅವ್ರಿಗೆ ಭೀ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಕೇಳಿ ಸಲುವಾಗಿ. ಇದೇ ಥರ ನಿಮ್ಗೆ ಏನಾರ ಬೇಕಾಗಿತ್ತು ಅಂದ್ರೆ ಕೇಳ್ಬೋದು, ಅದ್ರದ್ದು ವೀಡಿಯೋ ನಾ ಮಾಡ್ತೀನಿ. ಓಕೆನಾ? ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕು, ಸಬ್ಸ್ಕ್ರೈಬು, ಸಪೋರ್ಟ್ ಮಾಡಿರಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿರಿ.
ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಯೂಟ್ಯೂಬ್ ಚಾನಲ್ ಮೇಲಿದೆ. ಇನ್ಸ್ಟಾಗ್ರಾಮ್ದಲ್ಲೂ ಇಲ್ಲಿ ಫಾಲೋ ಮಾಡಿರಿ, ಓಕೆನಾ. ಇನ್ನು ನಾನು ಫಸ್ಟು ಎಲ್ಲ ಎಣ್ಣೆ ಅಪ್ಲೈ ಮಾಡಿದ್ಮೇಲೆ ಈ ಥರ ತುರುಬು ಕಟ್ಟಿ ಬಿಟ್ಬಿಡ್ತೀನಿ. ಈ ಥರ ತುರುಬು ಕಟ್ಟೋದ್ರಿಂದ ಕೂದಲು ಜಲ್ದಿ ಬೆಳಿತಾವ. ಎಲ್ಲರೂ ಅಂತಾರ, ಎಲ್ಲ ಊರ ಕಡೆ ಎಲ್ಲ ನನಗೆ ಆಲ್ರೆಡಿ ಅಂತಾರ, ನಿಂದು ಏನದು ಹೇರ್ ಸ್ಟೈಲು ಅದು ಒಂದೇ ಕಟ್ತೀಯಲ್ಲ ಅಂತಂದು. ಬಟ್ ತುರುಬ ಕಟ್ಟರ್ಲಿಂತ ಎಷ್ಟು ಜಲ್ದಿ ಎಷ್ಟು ಜಲ್ದಿ ಬೆಳಿತಾವ ಅಂದ್ರೆ ಕೂದಲು ಒಂದು ಸರ್ತಿ ಕಟ್ಟಿ ನೋಡಿರಿ, ಓಕೆನಾ. ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.